ನಮಸ್ಕಾರ. ಲಕ್ನೋ ವಿರುದ್ಧ ಗೆಲ್ಲಬೇಕಾದ ಪಂದ್ಯ ಗುಜರಾತ್ ಸೋತ ಬಳಿಕ ಕೋಪಗೊಂಡರು ಶುಭ್ಮನ್ ಗಿಲ್. ಬಳಿಕ ತಂಡದ ಸುಳಿಗೆ ತಿಳಿಸಿದರು ಅಸಲಿ ಕಾರಣ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಲಕ್ನೋ ವಿರುದ್ಧ ಗುಜರಾತ್ ಸೋತ ಬಳಿಕ ಶುಭ್ಮನ್ ಗಿಲ್ ಹೇಳಿದ್ದೇನು ಗೊತ್ತಾ? ಹೀಗಿದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಗುಜರಾತ್ನ ಅಹಮದಾಬಾದ್ ಅಂಗಳದಲ್ಲಿ ನಡೆದ ಟಾಟಾ IPL 2025ರ 64ನೇ ಪಂದ್ಯದಲ್ಲಿ ಗುಜರಾತ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ 33 ರನ್ಗಳ ವಿರೋಚಿತ ಸೋಲು ಕಂಡಿದೆ ಸ್ನೇಹಿತರೆ. ಈ ಸೋಲಿನೊಂದಿಗೆ ಗುಜರಾತ್ ತಂಡದ ಟಾಪ್ 2 ಕನಸು ಕೊಂಚ ಭಗ್ನವಾಗುವ ಸಾಧ್ಯತೆಗಳು ದಟ್ಟವಾಗಿವೆ ಸ್ನೇಹಿತರೆ. ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಬಿರುಸಿನ ಬ್ಯಾಟಿಂಗ್ ಪ್ರದರ್ಶನವನ್ನ ಪ್ರದರ್ಶಿಸಿತು. ಪರಿಣಾಮವಾಗಿ ಲಕ್ನೋ ತಂಡ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 235 ರನ್ ಕಲೆ ಹಾಕಿತು. ತಂಡದ ಪರ ಮಿಚ್ ಮಾರ್ಷ್ 64 ಎಸೆತಗಳಿಂದ 117 ರನ್ ಬಾರಿಸಿ ಮಿಂಚಿದರು ಮತ್ತು ನಿಕೋಲಸ್ ಪುರನ್ 27 ಎಸೆತಗಳಿಂದ ಅಜಯ 56 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು. ಇನ್ನು GT ತಂಡದ ಪರ ಸಾಯಿ ಕುಶರ್ ಹಾಗೂ ಅರ್ಷದ್ ಖಾನ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 236 ರನ್ಗಳ ಬೆಟ್ಟದಂತಹ ಗುರಿಯನ್ನ ಬೆನ್ನಟ್ಟಿದಂತಹ ಗುಜರಾತ್ ಟೈಟಾನ್ಸ್ ತಂಡ ಕೇವಲ 202 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಪರಿಣಾಮವಾಗಿ 33 ರನ್ಗಳ ಸೋಲನ್ನ ಗುಜರಾತ್ ತಂಡ ಒಪ್ಪಿಕೊಳ್ಳಬೇಕಾಯಿತು. ತಂಡದ ಪರ ಶಾರುಖ್ ಖಾನ್ 29 ಎಸೆತಗಳಿಂದ 57 ಮತ್ತು ರೂದರ್ ಫೋರ್ಡ್ 38 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಮತ್ತು ಇತ್ತ ಲಕ್ನೋ ತಂಡದ ಪರ ಬೌಲಿಂಗ್ ನಲ್ಲಿ ವಿಲಿಯಂ ಓ ರೂರ್ಕ್ 3 ಹಾಗೂ ಆಯುಷ್ ಬೊದೋನಿ ಮತ್ತು ಆವಿಷ್ ಖಾನ್ ತಲಾ 2 ವಿಕೆಟ್ ಪಡೆದುಕೊಂಡರು. ಇನ್ನು ಇದೀಗ ಈ ಪಂದ್ಯ ಗುಜರಾತ್ ಸೋತ ಬಳಿಕ ಮಾತನಾಡಿದ ಶುಭ್ಮನ್ ಗಿಲ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಕೋಪಗೊಂಡು ಈ ರೀತಿಯಾಗಿ ಹೇಳಿದ್ದಾರೆ. ನಾವು ಇಂದಿನ ಪಂದ್ಯದಲ್ಲಿ 15ರಿಂದ 20 ರನ್ಗಳನ್ನ ಎಕ್ಸ್ಟ್ರಾಸ್ ಗಳಲ್ಲಿ ನೀಡಿದ್ದೇವೆ. ನಾವು ಅವರನ್ನ 210ರ ಒಳಗೆ ಸ್ಟಾಪ್ ಮಾಡಬೇಕಾಗಿತ್ತು. 210 ಹಾಗೂ 230ರ ಮಧ್ಯೆ ದೊಡ್ಡ ಡಿಫರೆನ್ಸ್ ಇದೆ. ಇದೇ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಶುಭ್ಮನ್ ಗಿಲ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಾವು ಪವರ್ ಪ್ಲೇನಲ್ಲಿ ಉತ್ತಮವಾದ ಬೌಲಿಂಗ್ ಅಟ್ಯಾಕ್ ಅನ್ನ ಸಂಘಟಿಸಿದ್ದೆವು. ಆದ್ಯಾಗೂ ನಂತರದ ಓವರ್ಗಳಲ್ಲಿ ಬೌಲರ್ಗಳು ಲಯ ಕಂಡುಕೊಳ್ಳಲಿಲ್ಲ ಮತ್ತು ಮಿಚ್ ಮಾರ್ಷ್ ಆಡಿದ ರೀತಿ ಅದ್ಭುತವಾಗಿತ್ತು. ಗೆಲುವಿನ ಕ್ರೆಡಿಟ್ ಲಕ್ನೋ ತಂಡದ ಆಟಗಾರರಿಗೆ ಸಲ್ಲಬೇಕು ಎಂದು ಶುಭ್ಮನ್ ಗಿಲ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಅದಲ್ಲದೆ ಇದೇ ಮೊದಲ ಬಾರಿಗೆ ನಮ್ಮ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ವಿಫಲತೆಯನ್ನ ಕಂಡಿದ್ದಾರೆ. ಪ್ಲೇ ಆಫ್ ಮುಂದಿರುವ ಈ ಹಂತದಲ್ಲಿ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ರನ್ ಬಾರಿಸದೇ ಇರುವುದು ನಿಜಕ್ಕೂ ಚಿಂತೆಗೆ ಕಾರಣವಾಗಿದೆ ಎಂದು ಗಿಲ್ ಕೋಪಗೊಂಡು ತಿಳಿಸಿದ್ದಾರೆ. ಆದ್ಯಾಗೂ ನಾವು ಪ್ಲೇ ಆಫ್ ಪಂದ್ಯಗಳಲ್ಲಿ ನಮ್ಮ ಬೆಸ್ಟ್ ಆಟವನ್ನ ನೀಡಿ ಕಪ್ ಗೆಲ್ಲುವುದೇ ನಮ್ಮ ಮುಖ್ಯ ಉದ್ದೇಶ ಎಂದು ಶುಭ್ಮನ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಆದರೂ ಶಾರುಖ್ ಖಾನ್ ಮತ್ತು ರೂದರ್ ಫೋರ್ಡ್ ರವರು ಆಡಿದ ಇನ್ನಿಂಗ್ಸ್ ಪಾಸಿಟಿವ್ ತಂದಿದೆ ಎಂದು ಗಿಲ್ ಹೇಳಿದ್ದಾರೆ. ನೋಡಿದ್ರಲ್ಲ, ಲಕ್ನೋ ವಿರುದ್ಧ GT ಸೋತ ಬಳಿಕ ಶುಭ್ಮನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.